ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮದಲ್ಲಿ ನಾನೊಂದು ವಿಶೇಷವಾಗಿ ಬಹಳ ಸಿಂಪಲ್ ಆಗಿರೋದು, ಭಾಳ ಎಫೆಕ್ಟಿವ್ ಆಗಿರೋದು, ಬೇಗ ನಮಗೆ ಪರಿಹಾರ ಸಿಕ್ಕಿ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋಂಥ ಒಂದು ವಿಶೇಷವಾದಂಥ ಒಂದು ರಹಸ್ಯವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ, ಎಷ್ಟೋ ಜನಕ್ಕೆ ಇದ್ದಕ್ಕಿದ್ದಾಗೆ ಎದೆ ಉರಿ, ಎದೆ ನೋವು ಬಂದುಬಿಡುತ್ತೆ. ಮತ್ತು ಉಸಿರಾಟದಲ್ಲಿಪ್ಪ ಏರುಪೇರು ಆಗುತ್ತೆ, ಮೆಟ್ಲ ಹತ್ತಕ್ಕಾಗಲ್ಲ, ಬೆಟ್ಟ ಹತ್ತಕ್ಕಾಗಲ್ಲ, ಬಗ್ಗು ಕಸ ಗುಡಿಸುವಾಗ, ಬಗ್ಗು ಕೆಲಸ ಮಾಡುವಾಗ ಏನೂ ಇಟ್ಕೊಂಡಂಗಾಗತ್ತೆ. ಹಾರ್ಟಲ್ಲೆಲ್ಲ, ಈ ಶ್ವಾಸಕೋಶಗಳ ಲಂಗ್ಸಲ್ಲಿ. ಆಗ ಇದ್ದಕ್ಕಿದ್ದಾಗ ಏನಾಗುತ್ತೆ, ಅವರಿಗೆ ರಕ್ತ ಸಂಚಾರ ಮತ್ತು ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗಲಿಲ್ಲ ಬ್ರೈನ್ಗೆ ಎಂದಾಗ ಏನು ಬೇಕಾದ್ರೂ ಆಗ್ಬೋದು. ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಹೈ ಬಿ ಪಿ ಆಗ್ಬೋದು. ಹೀಗಾಗಿ ಕೆಲವರಿಗೆ ಒಂದು ಏನು ಮಾಡಬೇಕು ಆನ್ ಸ್ಪಾಟ್ಸ್ ತಕ್ಷಣ ಅನ್ನೋದಾಗ ಗೊತ್ತಾಗೋದಿಲ್ಲ. ಮನೆ ಎಲ್ಲೋ ಇರುತ್ತೆ, ಆಸ್ಪತ್ರೆ ಎಲ್ಲೋ ಇರುತ್ತೆ. ಆವಾಗ ಅವ್ರಿಗೆ ಸಡನ್ನಾಗಿ ಆನ್ ಸ್ಪಾಟ್ನಲ್ಲಿ ಆ ಪ್ರಥಮ ಚಿಕಿತ್ಸೆ, ಫಸ್ಟ್ ಏಡ್ ಹೆಂಗೆ ಮಾಡಬೇಕು ಅಂದರೆ, ಪ್ರಕೃತಿಯಲ್ಲಿ ಇರತಕ್ಕಂಥ ಕೆಲವು ಮೆಡಿಸಿನ್ ಪ್ರೊಡ್ಯೂಸ್ ಮಾಡೋವಂಥ ಒಂದು ಟೆಕ್ನಿಕ್ಕನ್ನು ನೀವೇನಾದ್ರು ಕಲ್ತ್ಕೊಂಡಿದ್ದೆ ಆದರೆ, ಲಂಗ್ಸಲ್ಲಿ ಏನಾದ್ರು ಉರಿ ಶುರುವಾದಾಗ, ಬಿಗಿಯು ಬಂದಾಗ, ಮತ್ತು ಹಾರ್ಟಲ್ಲಿ ಏನಾದ್ರು ಒಂಥರ ಸಡನ್ನಾಗಿ ಹಿಡ್ಕೊಂಡಂಗಾದಾಗ, ಹಾರ್ಟ್ ಅಟ್ಯಾಕ್ ಆಗಿಲ್ಲ, ಏನೂ ಹಿಡ್ಕೊಂಡಂಗಾಗತ್ತೆ, ಆಗ ಅಪ್ಪ ಅಂತ ಕೂತ್ಕೊಂಡ್ಬಿಡ್ತೀವಿ. ಯಾವಾಗ ಆ ರೀತಿ ಆಯಿತು, ಸ್ವಲ್ಪ ನೀರು ಕುಡಿದ್ಮೇಲೆ ಅಥವಾ ಏನೋ ಒಂದು 10 ನಿಮಿಷ ರಿಲ್ಯಾಕ್ಸ್ ಆದಮೇಲೆ ಸರಿ ಹೋಗ್ಬಿಡ್ತಾರೆ. ಆ 10-15 ನಿಮಿಷದಿಂದ ಏನು ಬೇಕಾದ್ರೂ ಆಗ್ಬೋದು, ಮನುಷ್ಯನಿಗೆ ಸಾವು ಬರ್ಬೋದು, ಚೆನ್ನಾಗೂ ಆಗ್ಬೋದು, ಇನ್ನು ಬೇರೆ ಏನಾದರೂ ಅಂಗಗಳು ಡ್ಯಾಮೇಜ್ ಆಗ್ಬೋದು. ಈ ಥರ ಇದ್ದಾಗ ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ದಾವಣಗೆರೆಯಿಂದ ಮಾಡ್ತಾ ಇದ್ದೀನಿ ಮೇಡಮ್. ಗುರುಗಳೇ, ದಾವಣಗೆರೆಯಿಂದ, ಬಹಳ ಸಂತೋಷ, ಹೇಳಿ. ಗುರುಗಳೇ, ಬಹಳ ಮಗಳದು ಸ್ವಲ್ಪ ಸಮಸ್ಯೆ ಜಾಸ್ತಿ ಇದೆ ಗುರುಗಳೇ. ಕೆಲ್ಸನೂ ಆಗ್ತಾ ಇಲ್ಲ, ಇಟ್ಲಾಗ ಮದ್ವೆನೂ ಆಗ್ತಾ ಇಲ್ಲ ಗುರುಗಳೇ. ಸ್ವಲ್ಪ ಪರಿಹಾರ ಹೇಳ್ಬೇಕಾಗಿತ್ತು. ಏನ್ ಸಮಸ್ಯೆ ಮಗಳದು? ಮದ್ವೆ ಆಗ್ಬೇಕಾ? ಮದ್ವೆನೂ ಆಗ್ಬೇಕು, ಕೆಲಸ ಈಗ 4 ವರ್ಷ ಆಯ್ತು ಕೆಲಸ ಹುಡುಕ್ತಾ ಇದ್ದು. ಒಂದು ಕಾಲೇಜಲ್ಲಿ ಲೆಕ್ಚರ್ ಇದ್ಲು, ಬರೋರೆಲ್ಲ ಬರೀ ಲೆಕ್ಚರ್ ಹಾಕದ್, ನಂಗೆ ಲೆಕ್ಚರ್ ಬೇಡ ಮಾಡ್ಲಾಗೆ ಅಂತಂದ್ಲ. ಹಾಗಾಗಿ ರಿಸೈನ್ ಮಾಡಿರ್ಲಿ, ಇಲ್ಲೇ ಟೆಂಪರವರಿಯಲ್ಲಿ ಮಾಡ್ತಾ ಇದ್ಲು. ಹಾಗಾಗಿ ಈಗ ಬೆಂಗಳೂರಿಗೆ ಹೋಗಿದ್ದಾಳೆ, BE ಆಗಿದೆ ಅವಳಿಗೆ, ಕಂಪ್ಯೂಟರ್ ಸೈನ್ಸ್ ಆಗಿದೆ. ಹಾಗಾಗಿ ಈಗ ಅಲ್ಲಿಗೆ ಹೋಗಿದ್ದಾಳೆ. ಅಲ್ಲಿ ಕೂಡ ಇವಾಗ 4 ತಿಂಗಳು ಯಾವ್ದೋ ಒಂದು ಕೋರ್ಸ್ ಹಾಕಿ ಮಾಡಿದ್ಲು. ಅಲ್ಲೇ ಟ್ರೈನರ್ ಆಗಿ ಇವಾಗ 8 ದಿನ ಆಯ್ತು ಮಾಡ್ತಾ ಇದ್ದಾರೆ ಗುರುಗಳು. ಇವಾಗ ಅದು ಈಗ ಅವಳಿಗೆ ಕಂಪ್ನಿಯಲ್ಲಿ ಸೇರ್ಬೇಕು, ಇಲ್ಲ ಗೌರ್ಮೆಂಟ್ ಜಾಬ್ ಆಗ್ಬೇಕು ಅಂತಂದು ಗೌರ್ಮೆಂಟ್ ಜಾಬ್ 4 ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾಳೆ. 1 ಮಾಸ 2 ಮಾಸದಿಂದ ಹೋಗ್ತಾ ಇದಾವೆ, ಫೇಲ್ ಆಗ್ತಾ ಇದಾವೆ. ಮಗಳದು ರಾಶಿ ನಕ್ಷತ್ರ ಗೊತ್ತಾ ಗುರುಗಳೇ? ಗೊತ್ತು. ಡೇಟ್ ಆಫ್ ಬರ್ತ್ ಎಲ್ಲ ಹೇಳ್ಬೇಕಾ ಗುರುಗಳೇ? ಬರೀ ರಾಶಿ ನಕ್ಷತ್ರ ಹೇಳಿ. ಶತಧಾರ ನಕ್ಷತ್ರ, ಕುಂಭರಾಶಿ ಗುರುಗಳೇ. ಎಷ್ಟನೇ ಮಿಥುನ ಲಗ್ನ. ಮಿಥುನ ಲಗ್ನಾಧಿಪತಿ. ಓಕೆ. ಕುಂಭರಾಶಿ ಶನಿ, ಬುಧ ಶನಿ. ಓಕೆ. ಮತ್ತೆ ಗಂಧರ್ವ ದೇವತಾ. ಈ ಥರದ ಬಹುಶಃ ನಿಮ್ಮ ಮಗಳಿಗೆ ಸರ್ಪದೋಷ ಇರುತ್ತೆ, ಕುಜದೋಷ, ಅಂಗಾರಕ ದೋಷ, ಕುಜದೋಷ ಇರುತ್ತೆ. ಅದಕ್ಕೆ ನೀವೇನು ಮಾಡಿ, ತಕ್ಷಣ ಕುಕ್ಕೆ ಸುಬ್ರಹ್ಮಣ್ಯ ಕರ್ಕೊಂಡು ಹೋಗ್ಬಿಟ್ಟು ಉರುಳು ಸೇವೆ ಮಾಡಿಸಿ ಪೂಜೆ ಮಾಡಿಸ್ಕೊಂಬನ್ನಿ. 4 ಶಾಂತಿ ನಾ ಹೇಳೋ ಮಂತ್ರ ಜಪ ಮಾಡಿದ್ರೆ ಕೆಲಸನೂ ಸಿಗುತ್ತೆ, ಮದುವೆನೂ ಆಗುತ್ತೆ. ಓಂ ಕ್ಲೀಂ ಪದ್ಮಾವತಿಯೇ ನಮಃ, ಓಂ ಕ್ಲೀಂ ಪದ್ಮಾವತಿಯೇ ನಮಃ, ಓಂ ಕ್ಲೀಂ ಪದ್ಮಾವತಿಯೇ ನಮಃ. ಈ ಮಂತ್ರನ ದಿನ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಲಿ 108 ಸಲ ಜಪ ಮಾಡಬೇಕು. ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಜಪ ಮಾಡಬೇಕು. ಸರ್ಪದೋಷ ಇರೋದ್ರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ, ಏಳಿಗೆ ಮತ್ತು ಸಕಾಲಕ್ಕೆ ವಿವಾಹ ಆಗೋದಿಲ್ಲ. ಆದ್ದರಿಂದ ಕುಂಭರಾಶಿಗೆ ಅಧಿಪತಿ ಶನಿ ಗ್ರಹ. ಶನಿಯನ್ನು ನೀವು ಬಹಳಷ್ಟು ಚೆನ್ನಾಗಿ ಪೂಜೆ ಮಾಡೋಕ್ಕೆ ಹೇಳಿ. ಶಮಿ ವೃಕ್ಷಕ್ಕೆ, ಪ್ರಕೃತಿಯಲ್ಲಿ ಒಂದು ವೃಕ್ಷ ಬನ್ನಿ ಮರ, ಆ ಬನ್ನಿ ಮರಕ್ಕೆ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ. ಅದಾದ 21 ಇಲ್ಲ 48 ದಿನಕ್ಕೆ ಬಹಳ ಇಮಿಡಿಯೇಟಾಗಿ ಮದುವೆ ಆಗುತ್ತೆ. ಈ ಮಾರ್ಚ್ 29 ಆದ ತಕ್ಷಣ ನಿಮ್ಮ ಮಗಳಿಗೆ ಮದುವೆ ಆಗುತ್ತೆ. ಕೆಲಸಕ್ಕಿಂತ ಫಸ್ಟ್ ಮದುವೆ ಮಾಡಿ ನೀವು ಅದು ಭಾರ ಕಳ್ಕೊಳ್ಳೋದು ವಾಸಿ ಅಂತ ನನ್ನ ಅಭಿಪ್ರಾಯ. ಧನ್ಯವಾದಗಳು, ಕರೆ ಮಾಡೋದಕ್ಕೆ ಬಹಳ ಸಂತೋಷ. ಹಲೋ. ಹಲೋ ಸರ್, ನಮಸ್ತೆ. ನಾನು ಉಡುಪಿಯಿಂದ ಶರ್ಮಿಳಾ ಅಂತ. ಉಡುಪಿಯಿಂದ ಶರ್ಮಿಳಾ, ಬಹಳಷ್ಟು ಸಲ ಕರೆ ಮಾಡಿದ್ರಿ ಅನ್ಸುತ್ತೆ ತಾವು. ನಾನು ಮೊನ್ನೆ ನನ್ನ ಮಗನ ಬಗ್ಗೆ ಕೇಳ್ಬೇಕಂತ ಕಾಲ್ ಮಾಡಿದೆ. ನೀವು ಅವನ ಮುಂದಿನ ಭವಿಷ್ಯದ ಬಗ್ಗೆ ಹೇಳಿದ್ರಿ. ಅವನದು ಈಗಿನ ಸಮಸ್ಯೆ ಕೇಳ್ಬೇಕಿತ್ತು ಗುರುಜಿ. ನೀವು ಮುಂದೆ ಹೇಗಿರ್ತಾರಂತ ಕೇಳಿದ್ರದಕ್ಕೆ ಹೇಳಿದೆ ನಾನು. ಇಲ್ಲ, ಅವನು ಈಗಿನ ಸಮಸ್ಯೆ ಅಂದ್ರೆ, ನನ್ಗೆ 3 ಜನ ಮಕ್ಕಳು, 2 ಚೆನ್ನಾಗ್ ಓದ್ತಾರೆ. ಇವನ್ ಸುರುವಿನವನು, ಇವನು ಓದ್ಲಿಕ್ಕೆ ಕೇಳುದಿಲ್ಲ. ಮತ್ತೆ ದುರ್ದುಂಡಿ ವ್ಯಾಪಾರ, ನೀರಿಗೆ ಹಾಕು ಅಂದ್ರೆ ನಾಯಿಗೆ ಹಾಕ್ತಾನೆ, ನಾಯಿಗೆ ಹಾಕಂದ್ರೆ ನೀರಿಗೆ ಹಾಕ್ತಾನೆ. 1 ನಿಮಿಷ ಒಂದರಲ್ಲಿ ಏಕಾಗ್ರತೆ ಅನ್ನೋದು ಒಂದರಲ್ಲೂ ಇಲ್ಲ ಅವನಿಗೆ. ಓದಲಿಕ್ಕಂತೂ ಯಾಕೆ ಓದ್ಬೇಕಂತ ಕೇಳ್ತಾನೆ. ಇನ್ನಿಬ್ರು ಚೆನ್ನಾಗೇ ಓದ್ತಾರೆ, ಇವನ್ ಮಾತ್ರ ಓದೋದೇ ಇಲ್ಲ. ಬೈದ್ರು ಕೇರ್ ಮಾಡಲ್ಲ, ಒರ್ಸ್ಕೊಂಡ್ ಹೋಗ್ತಾನೆ. ನನ್ಗೇನು ಹೇಳಲೇ ಇಲ್ಲ ಇವ್ರು ಅನ್ನೋ ತರ ಇದ್ದಾನೆ. ಎಷ್ಟು ಏಜ್ ಮಗನಿಗೆ? ಅವನ್ಗೀಗ 11 ವರ್ಷ. ಮತ್ತೆ ಬ್ರಹ್ಮೋಪದೇಶ ಎಲ್ಲ ಆಗಿದೆ ಗುರುಜಿ ಅವನ್ಗೆ. ಒಂಚೂರು ಓದ್ಲಿಕ್ಕೆ ಕೇಳಲ್ಲ. ಮತ್ ತುಂಬಾ ಹಿಂದಿ, ಇಂಗ್ಲಿಷ್ ಎಲ್ಲ ಚೆನ್ನಾಗಿ ಮಾತಾಡ್ತಾನೆ. ಓದ್ಲಿಕ್ ಮಾತ್ರ ಕೇಳೋದಿಲ್ಲ, ಬರೀಲಿಕ್ಕಂತೂ ಬರುದೇ ಇಲ್ಲ. 5ನೇ ಕ್ಲಾಸ್ ಓದ್ತಾ ಇದ್ದಾನೆ.
ಓಕೆ, ಕೆಲವು ಮಕ್ಕಳಲ್ಲಿ ಒಂದೇ ತಾಯಿಗೆ 3 ಜನ ಮಕ್ಕಳು 3 ಜನ ಇದ್ದಾರೆ ನೋಡಿ. ಆದ್ದರಿಂದ ಈ ಮಗುಗೆ ನೀವು ಅಷ್ಟು ಬಲವಂತ ಮಾಡಿ ನಿಷ್ಠುರ ಆಗಬೇಡಿ. ಬೈದು ಹೊಡೆದು ಮಾಡಿ ನಿಷ್ಠುರ ಆದರೆ ಅದೇ ಮೈಂಡ್ಸಲ್ಲಿ ಕೂತ್ಬಿಡುತ್ತೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಮತ್ತೆ ಅವನಿಗೆ ಎಷ್ಟು ಸಾಧ್ಯವೋ ಅಷ್ಟು ನೀವು ಸಲಿಗೆ ಕೊಡಿ. ಅಂದರೆ ಅವನಿಗಿಷ್ಟ ಬಂದಾಗ ಬಿಡಿ, ಓದಲಿಕ್ಕೆ ಮಾಡಲಿಕ್ಕೆ ಅಂತ ಬಂಧನ ಮಾಡಬೇಡಿ, ರಿಸ್ಟ್ರಿಕ್ಷನ್ ಕೊಡಬೇಡಿ. ಎರಡನೇದು ಒಂದು ಯಾವುದು ರಾಶಿ ಹೇಳಿ? ನನ್ನದು ಧನಿಷ್ಠ ನಕ್ಷತ್ರ ಮಕರ ರಾಶಿ 2ನೇ ಪಾದ. ಧನಿಷ್ಠ ನಕ್ಷತ್ರ ಮಕರ ರಾಶಿ 2ನೇ ಪಾದ. ಅದಕ್ಕೆ ಧನಿಷ್ಠ ನಕ್ಷತ್ರ ಅಧಿಪತಿ ಶನಿ ಗ್ರಹ. ಸೊ ನೀವು ಅವನಿಗೆ ಶನಿ ಈ ಥರ ಮೊಂಡ ಆದರೂ ಕೂಡ ಅವನು ಭಾಳ ಮುಂದೆ ಚೆನ್ನಾಗಾಗ್ತಾನೆ. ಧನಿಷ್ಠ ನಕ್ಷತ್ರ 2ನೇ ಪಾದ ಮಕರ ರಾಶಿ ಆದ್ರಿಂದ ನೀವು ಅವನಿಗೆ ನೀವು ಎಕ್ಸ್ಪೆಕ್ಟೇ ಮಾಡಿಲ್ಲ ಆತ ದೊಡ್ಡ ವಿದ್ಯಾವಂತನಾಗ್ತಾನೆ. ಈಗ ಸದ್ಯಕ್ಕೆ ಅವನಿಗೆ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಿಸಿ ಮತ್ತೆ ಶಿರಡಿ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳು, ಸ್ವಾಮಿ ಸಮರ್ಥ ಗುರುಸ್ಥಾನದಲ್ಲಿ ಹೋಗಿ ಅವನಿಗೆ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಹೇಳಿ. ಖಂಡಿತ ಚೆನ್ನಾಗಿ ಓದೋದಲ್ಲಿ ಇಂಪ್ರೂವ್ ಆಗ್ತಾನೆ. ನಾನು ಹೇಳೋ ಮಂತ್ರ ಜಪ ಮಾಡಿ ಕೇಳಿ. ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ, ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ ಅಂತ ಅದನ್ನು ಜಪ ಮಾಡಕ್ಕೆ ಕೇಳಿ. 11 ದಿನ ಆದ ತಕ್ಷಣ ಎಷ್ಟು ಇಂಪ್ರೂವ್ ಆಗ್ತದೆ ನೋಡಿ. ಇದು ಒಂದು ಆ ಬ್ಲಡ್ಡು ಆ ಸೆಲ್ ಟಿಶ್ಯೂಗೆ ಹೋಗಿ ಸೇರಬೇಕು. ಈ ಎನರ್ಜಿ, ಮಂತ್ರ ಎನರ್ಜಿ, ಪ್ರದಕ್ಷಿಣೆ ಎನರ್ಜಿ ನಮ್ಮ ಸೆಲ್ಗಳಲ್ಲಿ, ಟಿಶ್ಯೂಸಲ್ಲಿ, ಆರ್ಗನ್ಸ್ಗೆ ಹೋದ್ಮೇಲೆ ಆಗ ಅದರಿಂದ ಮೆಚುರಿಟಿ, ಹಾರ್ಮೋನ್ಸ್ ಮುಖಾಂತರ ಮೆಚುರಿಟಿ, ಓದಬೇಕು, ಬರೀಬೇಕು, ನಾನು ಬೆಳಿಬೇಕು, ಚೆನ್ನಾಗಿ ಆಗಬೇಕು ಅಂತ ಆ ಒಂದು ಆಕಾಂಕ್ಷೆಗಳು ಸೃಷ್ಟಿಯಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ ನಮಸ್ಕಾರ ಗುರುಜಿ, ನಾನು ಶಿವಾಜಿ ಅಂತ ಹೇಳಿ ಹೊಸಪೇಟೆಯಿಂದ ಮಾತಾಡ್ತಾ ಇದ್ದೀನಿ. ಹೊಸಪೇಟೆಯಿಂದ ಹೇಳಿ ಶಿವಾಜಿ ಅವರೇ. ನನ್ನ ಡೇಟ್ ಆಫ್ ಬರ್ತ್ 24/2/1974 ಗುರುಜಿ. ನಕ್ಷತ್ರ ಮೀನ ರಾಶಿ 2ನೇ ಪಾದ ನಂದು. ಮೀನ ರಾಶಿ, ಓಕೆ. 2ನೇ ಪಾದ. ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು. ಸ್ವಲ್ಪ ಹರ್ನಿಯ ಇದೆ ಅಂತ ಹೇಳ್ತಾರೆ, ಬಟ್ ಅದು ಡಾಕ್ಟರ್ ಹತ್ರ ಹೋದ್ರೆ ಹರ್ನಿಯ ಇಲ್ಲ ಅಂತ ಹೇಳ್ತಾರೆ. ಹರ್ನಿಯ ಬಗ್ಗೆ ಏನಾದ್ರು ತಮಗೆ? ನಿಮಗೆ ಅದು ಕೂತಾಗ ಪೇನ್ ಬರುತ್ತಾ? ಮತ್ತೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಇದೆಯಾ? ಮತ್ತೆ ಆಗಾಗ ಸಣ್ಣಕ್ಕೆ ಕಿಬ್ಬೊಟ್ಟೆ ಒಳಗಡೆ ನೋವು ಬರ್ತಾ ಇರ್ತದೆ ಆಗಾಗ? ಆಗಾಗ ಸ್ವಲ್ಪ ವೇಟ್ ಎತ್ತಿದ್ರೆ ನೋವು ಬರ್ತದೆ, ಕೆಲಸ ಮಾಡಿದ್ರೆ ಸ್ವಲ್ಪ ನೋವು ಬರ್ತಾ ಇದೆ. ಓಕೆ. ಸೊ ಮೀನ ರಾಶಿ ಅಧಿಪತಿ ಗುರುಗ್ರಹ ಗೊತ್ತಾ. ಈಗ ನೀವೇನ್ ಮಾಡಬೇಕು, ಇದು ಹರ್ನಿಯಾ ಅಂತ ಕೆಲವರು ರೆಕಗ್ನೈಸ್ ಮಾಡ್ತಾರೆ, ಕೆಲವ್ರಿಗೆ ಇರೋದಿಲ್ಲ. ಈ ಪೆಲ್ವಿಕ್ ರೀಜನ್ ನಲ್ಲಿ ಕೆಲವು ಟೈಮ್ ಕ್ಲಾಟಿಂಗ್ ಆದ್ರೆ ಆ ಥರ ಆಗತ್ತೆ. ಯಾವಾಗಲೂ ಆಗೋದಿಲ್ಲ, ಯಾವಾಗಲೂ ಒಂದು ವಾರಕ್ಕೊಂದ್ಸಲ 2 ಸಲ ಆಗತ್ತೆ. ನೀವು ಚೆನ್ನಾಗಿ ವಾಕಿಂಗ್ ಮಾಡಬೇಕು. 2 ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ವಜ್ರಾಸನದಲ್ಲಿ ಕೂತ್ಕೊಂಡು ಚೆನ್ನಾಗಿ ಉಸಿರಾಟ ಆಡಿ. ವಜ್ರಾಸನದಲ್ಲಿ ಕೂತ್ಕೊಂಡು ತಲೆನ ಮುಂದಕ್ಕೆ ನೆಲಕ್ಕೆ ಟಚ್ ಮಾಡಬೇಕು. ಆ ರೀತಿ ಒಂದು ಆಸನನ ದಿನ ಅರ್ಧ ಗಂಟೆ ನೀವು ಮಾಡಿ. ಎರಡನೇದು, ನೀವು ಗೋಮೂತ್ರ ಅರ್ಕನ ಚೆನ್ನಾಗಿ ಕುಡೀರಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು 30 ml ಗೋಮೂತ್ರನ 1 ಕಪ್ ವಾಟರ್ಗೆ ಹಾಕಿ ಬೆಳಗ್ಗೆ ಎದ್ದು ಬಾಯಿ ತೊಳೆದ ತಕ್ಷಣ ಕುಡಿದ್ಬಿಟ್ಟು ಸ್ವಲ್ಪ ವಾಕ್ ಮಾಡಿ. ಆಮೇಲೆ ವಜ್ರಾಸನ ಮಾಡಿ ಗೋಮೂತ್ರ ಒಳಗಿದ್ದ ಹಾಗೇನೆ ಅರ್ಧ ಗಂಟೆ ಬಿಟ್ಟು. ಇದು 1 ವಾರ ಮಾಡಿ ನೋಡಿ, ಚೆನ್ನಾಗೇ ಇಂಪ್ರೂವ್ ಆಗುತ್ತೆ. ಇದಕ್ಕೆ ಇಮ್ಮಿಡಿಯೇಟಾಗಿ ಈ ಹರ್ನಿಯ ಇರಲಿ ಇಲ್ದೋ ಹೋಗಲಿ, ಅನಾನಸ್ ಚೆನ್ನಾಗಿ ತಿನ್ನಬೇಕು. ಅನಾನಸ್ ಮತ್ತು ಮುಳ್ಳಿರುವಂಥ ಹಣ್ಣು ಅಂದರೆ ಅನಾನಸ್ ತಿನ್ನಬೇಕು. ಇದ್ರ ಜೊತೆ ಸಪೋಟ ತಿನ್ನಬೇಕು. ಸಪೋಟನ ಇರಿಜಿನ ಸಾಫ್ಟ್ನೆಸ್ ಮಾಡುತ್ತೆ. ಅದ್ರಲ್ಲಿ ಏನಾರು ಇದ್ದರೆ, ಕ್ಲಾಟಿಂಗ್ ಇದ್ದರೆ ಅಥವಾ ಅನ್ವಾಂಟೆಡ್ ಪಾಲಿಪ್ಸ್ ಏನಾದ್ರು, ಸ್ಟೋನ್ಸು ಅಥವಾ ಏನಾರು ಇತ್ತು ಅಂದರೆ ಅದು ಈಚೆಗೆ ಗೆಡ್ಡೆಗಳು ಫಾರ್ಮ್ ಆಗ್ತಿದ್ರೆ ನೀವು ಸಪೋಟ, ಅನಾನಸ್, ಇದು ಮೀನರಾಶಿಗೆ ಅಧಿಪತಿ ಆದ್ರಿಂದ ಇದು ತಿನ್ನಿ. ಕಂಪ್ಲೀಟಾಗಿ 1 ವಾರ ಆದಮೇಲೆ ಒಂದ್ಸಲ ಟೆಸ್ಟ್ ಮಾಡಿಸಿ, ರಿಪೋರ್ಟಲ್ಲಿ ಇಲ್ಲ ಅಂತ ಬರುತ್ತೆ, ಆರೋಗ್ಯವಾಗಿರ್ತಾರೆ. ಬಹಳ ಸಂತೋಷಕರ ಮಾಡೋದಕ್ಕೆ. ಹಲೋ 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 ನಮಸ್ತೆ. ಹಲೋ ನಮಸ್ತೆ ಗುರುಜಿ, ನನ್ನ ಹೆಸರು ಶಿಲ್ಪಾ ಅಂತ, ಗದಗ್ನಿಂದ ಹೇಳಿ ಅಮ್ಮ. ಗುರುಜಿ, ನಾವು ನಿಮ್ ಕಾರ್ಯಕ್ರಮ ದಿನ ತಪ್ಪದೇ ನೋಡ್ತೀವಿ, ನಮಗ್ ಚಲೋ ಆಗ್ತಿದೆ. ಬಹಳ ಸಂತೋಷ. ಆದ್ರೂ ಮನೆಯಲ್ಲಿ ಕಷ್ಟಗಳ ಪರಿಹಾರ ಆಗ್ತಿಲ್ಲ ಗುರುಜಿ. ನಮ್ ತಂದೆಗೂ ಕೆಲಸ ಇದೆ, ಬಟ್ ಆದ್ರೂ ಏನೂ ಇಂಪ್ರೂವ್ ಆಗ್ತಿಲ್ಲ. ನಮ್ಮ ಅಣ್ಣಗೆ ಇನ್ನೂ ಕೆಲಸ ಸಿಗ್ತಿಲ್ಲ. ನೋಡಮ್ಮ, ನಿದ್ದೆ ಮಾಡ್ತೀವಿ, ಒಳ್ಳೆ ಆರೋಗ್ಯ ಇಲ್ಲ. ಚೆನ್ನಾಗಿ ತಿಂತೀವಿ, ಒಳ್ಳೆ ಆರೋಗ್ಯ ಇಲ್ಲ. ಒಳ್ಳೆ ವಾಸ್ತುಲ್ ವಾಸ ಮಾಡ್ತೀವಿ, 108 ಸಮಸ್ಯೆ ಇರುತ್ತೆ. ಇದಕ್ಕೆಲ್ಲ ಕಾರಣ ನಮ್ಮ ಪೂರ್ವಜನ್ಮದ ಕರ್ಮವನ್ನು ನಾವು ಕಳ್ಕೊಳ್ಳೋವರೆಗೂ ಯಾವುದು ಸುಖ ಸಿಗೋದಿಲ್ಲ. ಎಲ್ಲ ಚೆನ್ನಾಗಿದೆ, ಆದರೂ ನಮ್ಮ ರೋಗ ಮತ್ತು ಸಮಸ್ಯೆಗಳಂತಿರ್ತೀವಿ. ತಂದೆಗೆಲ್ಲ ದುಡಿತಾರೆ, ಇಂಪ್ರೂವ್ ಆಗ್ತಿಲ್ಲ ಅಂತೀರಿ. ಮಗ ಅಣ್ಣನ ತಮ್ಮನ ಓದಿದ್ದಾನೆ ಅಂತೀರಾ, ಕೆಲಸ ಸಿಕ್ಕಿಲ್ಲ ಅಂದರೆ ಕರ್ಮ ಕಳೆದಿಲ್ಲ. ಕರ್ಮ ಕಳೆಯೋವರೆಗೂ ನೀವೇನೇ ಮಾಡಿದ್ರೂ ಹೋಗೋದಿಲ್ಲ. ಅದಕ್ಕೆ ನಿಮ್ಮ ತಂದೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಅಂಗವಿಕಲರಿಗೆ ಸೇವೆ ಮಾಡಕ್ಕೆ ಹೇಳಿ. ಅಂಗವಿಕಲರಿಗೆ ಸೇವೆ ಮಾಡಿ, ಗೋಪೂಜೆ ಮಾಡಕ್ಕೆ ಹೇಳಿ, ಬಹಳ ಇಂಪ್ರೂವ್ ಆಗುತ್ತೆ. ನಿಮ್ಮ ಅಣ್ಣನ ಕೆಲಸ ಸಿಗಬೇಕು ಅಂದರೆ, ನಿಮ್ಮ ಅಣ್ಣನ ಜಾತಕ ಆ ರಾಶಿ ಏನು ಗೊತ್ತಿಲ್ಲ, ಆದರೂ ಜನರಲ್ ಆಗಿ ಓಂ ಕ್ಲೀಂ ಪದ್ಮಾವತಿಯೇ ನಮಃ, ಓಂ ಕ್ಲೀಂ ಪದ್ಮಾವತಿಯೇ ನಮಃ ಅಂತ ಬೆಳಗ್ಗೆ ಸಂಜೆ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇ ಆದರೆ ಖಂಡಿತ ಕೆಲಸ ಸಿಗುತ್ತೆ. ವಿವಾಹಕ್ಕೆ, ಕೆಲಸಕ್ಕೆ ಪದ್ಮಾವತಿ ಬಹಳ ವಿಶೇಷವಾದಂಥ ದೇವತೆ. ಆದ್ದರಿಂದ ಇದನ್ನು ಜಪ ಮಾಡಲಿಕ್ಕೆ ಹೇಳಿ, ಖಂಡಿತ ಒಳ್ಳೆಯದಾಗುತ್ತೆ. ಬಹಳ ಸಂತೋಷ ಕರೆ ಮಾಡೋದಕ್ಕೆ. ಹೀಗೆ ಭಾಳಷ್ಟು ಜನ ಕರೆ ಮಾಡ್ತಿದ್ದಾರೆ. ನಾನು ಸುಸ್ತು, ಸಂಕಟ ಮತ್ತು ಎದೆಗೆ ಸಂಬಂಧಪಟ್ಟಂಥದ್ದು, ಲಂಗ್ಸ್ ಸಂಬಂಧಪಟ್ಟಂಥದ್ದು ಕೆಲವು ಮಂತ್ರ ಮುದ್ರನ್ನ ತೋರಿಸ್ತೀನಿ. ಅಲ್ಲದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ.
ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ ಹಲೋ ಹಲೋ, ನಮಸ್ಕಾರ ರೀ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿರ್ತಾವು? ನಾವು ಇದು ಲಕ್ಷ್ಮೇಶ್ವರ, ಗದಗ ಜಿಲ್ಲಾ ಲಕ್ಷ್ಮೇಶ್ವರಿಂದ ಮಾಡತ್ತೇವ್ರಿ. ಹೇಳಿ ಅಮ್ಮ. ಅದು ನಮ್ಮ ಮನೆಯವ್ರಿಗೆ ಹಗ್ಲಲ್ಲೇ ಇದು ಎದೆ ಉರಿತೈತ್ರಿ. ಇಲ್ಲಿ ಮಾತಾಡ್ತಾರ. ಹಲೋ ನಮಸ್ಕಾರ ಸರ್, ನಾ ಅವ್ರ ಮಗ ಮಾತಾಡ್ತಾರ. ಹೇಳಪ್ಪ. ಸರ್, ನಮ್ಮ ತಂದೆಯವ್ರಿಗೆ ಆಗಾಗ ಸ್ವಲ್ಪ ಎದಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಬಾಳ ಬರುತ್ತೆ ಸರ್. ಅದಕ್ಕ ಬಾಳ ಹಿಂದಕ್ಕೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್. ಅದನ್ನೆಲ್ಲ ಇದು ಮಾಡ್ಸಿದೀವಿ, ದವಾಖಾನೆ ತೋರಿಸಿದೀವಿ. ಈಗ ಆಗಾಗ ನಡೆದ್ರೆ ಎದಿ ಉರಿಯೋದು ಈ ಪ್ರಾಬ್ಲಮ್ ಬಾಳ ಬರ್ತದೆ ಸರ್. ನಾನು ಇವತ್ತು ಈಗ ಒಂದು ಮುದ್ರೆ ತೋರಿಸ್ತೀನಿ, ಕೊನೆಯಲ್ಲಿ ಅದು ಮಾಡಿ. ಮತ್ತೆ ನೋಡಿ, ಇದೊಂದು ನೋಡಿ, ಈ ತರ ಸರ್ಪಶಿರ ಮುದ್ರಾ ಅಂತ ಹಾವಿನ ಹೆಡೆ ತರ ಇಟ್ಕೊಂಡ್ಬಿಟ್ಟು ಒಂದಕ್ಕೊಂದು ಲಾಕ್ ಮಾಡ್ಬಿಟ್ಟು ಉಸು ತಗೊಂಡು ಚೆನ್ನಾಗಿ ಎಳ್ಕೋಬೇಕು. ಬಲಭಾಗ ಎಡಭಾಗ ಎಳಿಬೇಕು. ಹಿಂಗೆ ಯಾರು ಎರಡು ಕಡೆ ಎಳಿತಾ ಇದಾರೆ ಅಂತ ಹೇಳ್ಕೋಬೇಕು. ಉಸಿರು ಬಿಟ್ಟಾಗೆ ಬಿಟ್ಬಿಡ್ಬೇಕು. ಪುನಃ ಉಸು ತಗೊಂಡು ಹಿಂಗೆ ಎಳ್ಕೋಬೇಕು, ಚೆನ್ನಾಗಿ ಎಳಿಬೇಕು. ಬಲಭಾಗಕ್ಕೆ ಎಡಭಾಗ ಹಿಂಗೆ ಎಳ್ಕೋಬೇಕು. ಹಾಗೆ ನಿಧಾನಕ್ಕೆ ಉಸಿರು ಬಿಡಬೇಕು. ಪುನಃ ಉಸು ತಗೋಬೇಕು, ಚೆನ್ನಾಗಿ ಎಳಿಬೇಕು ಎರಡು ಕಡೆಯಿಂದ. ಹೀಗೆ ಈ ರೀತಿ ಮಾಡೋದ್ರಿಂದ ಹಾರ್ಟ್ಗೆ ಎಂಥ ಸಮಸ್ಯೆ ಅದಕ್ಕೂ ಕ್ಯೂರ್ ಆಗುತ್ತೆ. ಮತ್ತು ಇನ್ನೊಂದು 10 ನಿಮಿಷ ಬಿಟ್ಟು ಟಿವಿ ನೋಡಿ ಒಂದು ಮುದ್ರೆ ತೋರಿಸ್ತೀರ, ಅದಕ್ಕೂ ಕೂಡ ಎದೆ ಊರಿಗೆ ಅದಕ್ಕೆಲ್ಲ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ 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 ಭಾಳ ಕಾಲ್ ಕಟ್ಟಾಗಿದೆ. ಎದೆ ಉರಿ ಮತ್ತೆ ಲಂಗ್ಸ್ ಅಲ್ಲೆಲ್ಲ ಕೆರೆತ ಮತ್ತೆ ಉಸು ತಗೊಳಕ್ಕಾಗಲ್ಲ, ಏನೋ ಡಿಸ್ಟರ್ಬೆನ್ಸ್ ಇರುತ್ತೆ. ಅದಕ್ಕೆಲ್ಲ ಬಹಳಷ್ಟು ಥೆರಪಿಗಳು ಮಾಡ್ತಾರೆ ಇವತ್ತಿನ ಹೋಮಿಯೋಪತಿ, ಅಲೋಪತಿ, ಆಯುರ್ವೇದ ಎಲ್ಲದರಲ್ಲೂ. ಸಡನ್ ಆಗಿ ಔಷಧ ತಗೊಳ್ತೀವಿ, ಅಕಸ್ಮಾತ್ ಅದು ನಮಗೆ ಅಡ್ಜಸ್ಟ್ ಆದ್ರೆ ಸರಿ. ಅದಕ್ಕೊಂದು ಕಾರಣ ಇರಬೇಕು. ಔಷಧಿ ತಗೊಳಕ್ಕೆ ಒಂದು ಕಾರಣ, ಒಂದು ಕಾಯಿಲೆಗೆ ಒಂದು ಕಾರಣ ಇರುತ್ತೆ. ಆ ಕಾರಣ ಇಲ್ಲ ಅಂದ್ರೆ ಔಷಧಿ ಕೊಡೋಕ್ಕಾಗಲ್ಲ. ಸುಮ್ಮನೆ ಏನೋ ತಾತ್ಕಾಲಿಕವಾಗಿ ವೆದರ್ ಕಂಡೀಷನ್ ಅಲ್ಲೋ ವಾತಾವರಣದಲ್ಲೋ ಅಥವಾ ಯಾವುದೋ ಒಂದು ಸುಮ್ಮನೆ ಬಂದು ಹೋಗೋದಿದ್ದಕ್ಕೆ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿರೋತಕ್ಕಂಥ ಒಂದು ರೆಸಿಸ್ಟೆನ್ಸ್ ಪವರ್, ಇಮ್ಯುನಿ ಸಿಸ್ಟಮ್ ಇಂದಾನೆ ಕ್ಯೂರ್ ಮಾಡ್ಕೋಬಹುದು. ನಾವೇನ್ ಮಾಡ್ತೀವಿ, ಗಾಬರಿಂದ ಏನೋ ಆಗ್ಬಿಡುತ್ತೆ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಲಂಗ್ಸ್ ಅಲ್ಲಿ ಏನೋ ತುಂಬಾ ಡಿಸ್ಟರ್ಬೆನ್ಸ್ ಆಯ್ತು ಅಂದ ತಕ್ಷಣ ದಡಾರಂತ ಹೋಗ್ಬಿಡ್ತೀವಿ ಹಾಸ್ಪಿಟ್ಲಿಗೆ. ECG ಟೆಸ್ಟ್ ಮಾಡಿಸ್ತೀವಿ, ಎಕೋ ಟೆಸ್ಟ್ ಮಾಡಿಸ್ಬಿಡ್ತೀವಿ, ಎಲ್ಲ ಮಾಡ್ಬಿಟ್ಟು ಆಮೇಲೆ ಏನ್ರಿ ನಾರ್ಮಲ್ ಇದೆ, ಏನೂ ಇಲ್ಲ, ಆರಾಮಾಗಿರಿ, ತುಂಬ ಚಿಂತನೆ ಮಾಡ್ತಿದ್ದೀರಾ ಅನ್ಸುತ್ತೆ ಅಂತ ಡಾಕ್ಟರ್ ಸಮಾಧಾನ ಮಾಡಿ ಕಳಿಸ್ಬಿಡ್ತಾರೆ. ಅದಕ್ಕೂ ಹಲೋ 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 ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಉಡುಪಿಯಿಂದ ಸರ್. ಉಡುಪಿಯಿಂದ, ಹೇಳಿ. ಇದು ನನ್ನ ತಂಗಿ ಬಗ್ಗೆ ಕೇಳಬೇಕಿತ್ತು. ಹೇಳಿ. ನಮ್ಮ ತಂಗಿ ಗಂಡನಿಗೆ ತುಂಬಾ ಪ್ರಾಬ್ಲಮ್ ಇದೆ ಸರ್. ಏನ್ ಪ್ರಾಬ್ಲಮ್? ಅಂದ್ರೆ ಯಾವ್ದು ಕೆಲಸ ಮಾಡಿದ್ರು ಅವರಿಗೆ ಕೈ ಹತ್ತುದಿಲ್ಲ, ಮತ್ತೆ ಯಾರು ಕೂಡ ಇದು ಹಣ ಕೊಡುವವರು ಕೂಡ ಕೊಡುದಿಲ್ಲ ಸರ್. ಇದಕ್ಕೆ ಶಂಕಪಾಲ ಕಾಳ ಸರ್ಪ ದೋಷ ಇರುತ್ತೆ ಇಂಥವ್ರಿಗೆ. ಯಾವ್ದಲ್ಲೂ ಸಕ್ಸಸ್ ಆಗಲ್ಲ. ಈತ ದುಡ್ಡು ಕೊಟ್ಬಿಟ್ಟು ವಾಪಸ್ ಬರ್ದೇ ಇರೋಂಗೆ ಆಗೋಗುತ್ತೆ ಅವ್ರಿಗೆ. ತಾವೇ ದುಡ್ಡು ಕೊಟ್ಬಿಟ್ಟು ಕಳ್ಕೊಂಡ್ಬಿಡ್ತಾರೆ. ಇದಕ್ಕೆ ಶಂಕಪಾಲ ಅಂತ ಸರ್ಪದೋಷ ಇರೋದ್ರಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸೇವೆ ಮಾಡಕ್ಕೆ ಹೇಳಿ. ಮತ್ತೆ ಸದಾ ನಿತ್ಯ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಚನೆ ಮಾಡಿ. ಮತ್ತೆ ಈ ರೀತಿ ಭಿಕ್ಷಕರಿಗೆ ಖಾಲಿ ಹೊಟ್ಟೆಲಿ ಹೋಗ್ಬಿಟ್ಟು ಕುಂಟ್ರು ಕುರುಡರಿಗೆ, ಅಂಗವಿಹೀನರಿಗೆ ಯಥಾಶಕ್ತಿ ಭಿಕ್ಷೆಗಳು ಕೊಡ್ತಾ ಇಲ್ಲ. ಅವ್ರು ಹುಟ್ಟಿದ ವಾರ ದಿವಸ, ಅವ್ರಿಗೆ ಬುಧವಾರ ಹುಟ್ಟಿದ್ರೆ ಬುಧವಾರ ಕೊಡಿ, ಶನಿವಾರ ಹುಟ್ಟಿದ್ರೆ ಶನಿವಾರ ದಿನ, ವಾರಕ್ಕೊಂದ್ಸಲ ಯಥಾಶಕ್ತಿ ಒಂದು 5, 10, 11, 21 ಜನಕ್ಕೆ ಈ ರೀತಿ ಭಿಕ್ಷೆ ಕೊಡೋದ್ರಿಂದ ಕೊಟ್ಟ ದುಡ್ಡು ವಾಪಸ್ ಬರುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ನಮಸ್ತೆ. ನಮಸ್ತೆ ಗುರೂಜಿ ಅವರೇ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ರಾಮದುರ್ಗಲಿಂದ ಮಾತಾಡ್ತಾ ಇದ್ದೆ, ಬೆಳಗಾವಿ ಡಿಸ್ಟಿಕ್. ಬೆಳಗಾವಿಯಿಂದ ರಾಮದುರ್ಗ. ಹೇಳಿ. ಮಗಳ ಬಗ್ಗೆ ಕೇಳ್ಬೇಕಾಗಿತ್ರಿ. ಕೇಳಿ ಅಮ್ಮ. 4/11/1996. ನಕ್ಷತ್ರ ರಾಶಿ ಹೇಳ್ಬಿಡಿ. ನಕ್ಷತ್ರ ಮಗ ಸಿಂಹ ರಾಶಿ, ಮಗ ನಕ್ಷತ್ರ. ಮಖ ನಕ್ಷತ್ರ, ಸಿಂಹ ರಾಶಿ. ಓಕೆ, ಏನ್ ಕೇಳಿ? ಸಿವಿಲ್ ಇಂಜಿನಿಯರ್ ಇದ್ರಿ, ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದಾಳ್ರಿ. ಮುಂದಿನ ಭವಿಷ್ಯ ಹೆಂಗ್ರಿ? ಮಖ ನಕ್ಷತ್ರ, ಸಿಂಹ ರಾಶಿ. ಸಿಂಹ ರಾಶಿಗೆ ಅಧಿಪತಿ ಸೂರ್ಯ. ಸೂರ್ಯನಂತೆ ತೇಜಸ್ಸು ಮತ್ತೆ ಏಳಿಗೆ ಆಗುವಂತ ಒಂದು ವಿಶೇಷ ಮಖ ನಕ್ಷತ್ರ. ಆದರೆ ಇವ್ರಿಗೆ ಈಗ 29ನೇ ತಾರೀಕು ಅಂದ್ರೆ ಈಗ ಯುಗಾದಿ ಆದ ನಂತರ ಬಹಳ ಶ್ರೇಯಸ್ಸು, ಯಶಸ್ವಿ ಆಗ್ತದೆ. ಸೂರ್ಯ ರಾಶಿ ಅಧಿಪತಿ ಆದ್ರಿಂದ ಇವರು ಆದಿತ್ಯ ಹೃದಯನ ಚೆನ್ನಾಗಿ ಮಾಡಕ್ಕೆ ಹೇಳಿ. ಮತ್ತೆ ಗೋಧಿಯನ್ನ ಅವ್ರು ಹುಟ್ಟಿದ ವಾರ ದಿವಸ ಕೊಡ್ತಾ ಇದ್ರೆ ಉದ್ಯೋಗದಲ್ಲಿ ಮತ್ತೆ ಎಲ್ಲಾ ವಿಚಾರದಲ್ಲೂ ಅವ್ರಿಗೆ ಪುಷ್ ಮಾಡುತ್ತೆ, ಶಾಂತಿ ಕೊಟ್ಟು ಏಳಿಗೆ ಆಗಕ್ಕೆ ಅವಕಾಶ ಮಾಡುತ್ತೆ. ಗೋಧಿನ ಅಂಗವಿಕಲರಿಗೆ, ವೃದ್ಧರಿಗೆ, ಅನಾಥ ಆಶ್ರಮಕ್ಕೆ ತಗೊಂಡೋಗಿ ದಾನ ಮಾಡಕ್ಕೆ ಹೇಳಿ. ಖಂಡಿತ ಇಂಪ್ರೂವ್ ಆಗ್ತಾರೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ತಾವು? ಮಂಡ್ಯದಿಂದ ಗುರುಜಿ. ಮಂಡ್ಯದಿಂದ. ಗ್ರೇಟ್. ಹೇಳಿ. ನನ್ನ ಡೇಟ್ ಆಫ್ ಬರ್ತ್ 14/7/1972 ಗುರುಜಿ. ಏನ್ ಕೆಲಸ ಮಾಡೋಕ್ಕೂ ಒಂದು ಮನಸ್ಸು ಬರಲ್ಲ.
ಬಿ ಪಿ ಸ್ವಲ್ಪ ಕಂಟ್ರೋಲ್ ಬರ್ತಾ ಇಲ್ಲ ಸ್ವಾಮಿ. ನಿಮ್ಗೆ ಏನ್ ನಕ್ಷತ್ರ ರಾಶಿ ಗೊತ್ತಾ? ಮಕ ನಕ್ಷತ್ರ, ಸಿಂಹ ರಾಶಿ. ಸಿಂಹ ರಾಶಿ, ಮಕ ನಕ್ಷತ್ರ. ಓಕೆ, ಈಗ ತಾನೇ ಒಬ್ರು ಕರೆ ಮಾಡಿದ್ರು ಬೆಳಗಾವಿಂದ. ಸೇಮ್ ನೋಡಿ, ಏನು ಕೆಲಸ ಮಾಡೋರು ಏಳಿಗೆ ಆಗಲ್ಲ, ರಿಸಲ್ಟ್ ಸಿಗಲ್ಲ, ಶುರು ಮಾಡ್ತೀರಾ ಎಂಡ್ ಆಗಲ್ಲ, ಮತ್ತು ₹5 ಬಂದರೆ ₹5,000 ಖರ್ಚಿರುತ್ತೆ. ಈ ಮಕ ನಕ್ಷತ್ರ, ಸಿಂಹರಾಶಿ. ಈ ಜೊತೆಗೆ ಏನಾಗುತ್ತೆ ಅಂದರೆ ನಿಷ್ಠುರ ಭಾಷೆಗಳು, ಅವ್ರಿವ್ರಿಗೆ ನಿಷ್ಠುರ ಆಗೋದು, ಮತ್ತು ನಿಮಗೆ ನೀವೇ ಮಾತಾಡಿಕೊಂಡು ಕೀಳಿರಿಮೆ ಜಾಸ್ತಿ ಆಗುತ್ತೆ. ನಿಮಗೆ ನೀವು ಕುಂದೋಗ್ತೀರಾ, ನಿಮಗೆ ಡಿಮೋಟಿವೇಟ್ ಮಾಡ್ಕೊಂಡ್ಬಿಡ್ತೀರಾ. ಅದೆಲ್ಲ ಈ ರಾಶಿ ಫಲ ಮತ್ತು ನಕ್ಷತ್ರದ ಫಲ. ಆದ್ದರಿಂದ ಆದಿತ್ಯ ಹೃದಯನ ದಿನನಿತ್ಯ ಬೆಳಗ್ಗೆ ಮಾಡಿ, ಸೂರ್ಯನ ನಮಸ್ಕಾರ ಮಾಡಿ, ಗೋಧಿಯನ್ನು ಯಥಾಶಕ್ತಿ ಬಡವರಿಗೆ, ಬಗ್ಗರಿಗೆ, ಅನಾಥರಿಗೆ, ವೃದ್ಧರಿಗೆ ದಾನ ಮಾಡಿ. ನೀವು ಹುಟ್ಟಿದ ವಾರ ದಿವಸ ಯಾವ ವಾರ ಹುಟ್ಟಿರ್ತೀರೋ ಆ ವಾರ, ಬುಧವಾರ ಮಾಡಿ, ಗುರುವಾರ ದಿವಸ ಮಾಡಿ. ಇದ್ರ ಜೊತೆಗೆ ಗುರುಬಲ ಬೇಕು ಮಖ ನಕ್ಷತ್ರಕ್ಕೆ. ಅದಕ್ಕೆ ಶಿರ್ಡಿ ಸಾಯಿಬಾಬಾ, ದತ್ತಾತ್ರೇಯರು, ಸ್ವಾಮಿ ಸಮರ್ಥರು, ಗುರುವಿನ ಸನ್ನಿಧಾನದಲ್ಲಿ ಹೋಗಿ ಪೂಜೆ, ಜಪ, ತಪಗಳ ಪ್ರದಕ್ಷಿಣೆ ಮಾಡ್ತಾ ಇದ್ರೆ ಕಂಪ್ಲೀಟಾಗಿ ಅಭಿವೃದ್ಧಿ ಆಗುತ್ತೆ. ಇದು ಬಿಟ್ಟು ಬೇರೆ ಏನು ಮಾಡೋದು ಬೇಡ. ದಾನ, ಜಪ, ಪೂಜೆ, ಪ್ರದಕ್ಷಿಣೆ ಇದಿಷ್ಟು ಮಾಡಿ ಭಾಳ ಅಚ್ಚುಕಟ್ಟಾಗಿ ಇಂಪ್ರೂವ್ ಆಗ್ತೀರಾ. ಸಾಲದಕ್ಕೆ ಈ ವರ್ಷ 29ನೇ ತಾರೀಕು ಯುಗಾದಿ ಪ್ರಾರಂಭ ಆಗುತ್ತೆ. ಯುಗಾದಿ ಬಹಳ ಯೋಗ ಇದೆ ನಿಮ್ಮ ರಾಶಿಗೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಮ್ಮ? ಸೇಡಂ ನಿಂದ ಸರ್. ಸೇಲಂ. ಸೇಡಂ ಹೇಳಿ. ಹಾ, ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ರಿ ಗುರುಜಿ. ಕೇಳಿ ಅಮ್ಮ. 4/4/1987 ತಾರೀಕು ಹುಟ್ಟಿದ್ದು. ಅವನು ಫ್ರೆಂಡ್ ಸರ್ಕಲ್ ಚೆನ್ನಾಗಿಲ್ಲ, ಅವ್ರು ಸ್ವಲ್ಪ ಕುಡಿತಾದ್ರೆ ಸಿಟ್ಟು ಬಾಳ್ ಬರ್ತದ, ಅವನಿಗೆ ಜಾಬ್ ಇಲ್ಲ. ಅದಕ್ಕೆ ಏನಾದ್ರೂ ಒಂದ್ ಮಂತ್ರ ಮುದ್ರೆ ಇದೆ ಅಂತ ಕೇಳ್ಬೇಕಂತ. ಅವ್ನ ಮುಂದ್ ಭವಿಷ್ಯ ಹೇಗಿದೆ ಅಂತ. ಯಾವ ನಕ್ಷತ್ರ ಹೇಳಿ? ನಕ್ಷತ್ರ ರಾಶಿ ವೃಷಭ ರಾಶಿ. ಇದು ಮೃಗಶಿರ ನಕ್ಷತ್ರ. ವೃಷಭಗೆ ಅಧಿಪತಿ ಶುಕ್ರ. ಓಕೆ, ಶುಕ್ರ ನೀಚನಾದಾಗ ಕುಡಿಯೋದು, ಸೇದೋದು, ಮತ್ತೆ ಸಹವಾಸ ದೋಷಲಾಗ್ತಾರೆ. ಆದ್ರಿಂದ ಮೃಗಶಿರ ನಕ್ಷತ್ರ ಇದು ಕೂಡ ಸರ್ಪದೋಷ ಇರುತ್ತೆ. ಸರ್ಪದೋಷ ಇದ್ರೆ ಈ ರಾಶಿ ಹುಡ್ತಾರೆ. ಮೃಗಶಿರ ಸರ್ಪ ಸಂಬಂಧಪಟ್ಟಂತದ್ದು. ಆದ್ರಿಂದ ನಿಮ್ಮ ಮಗನಿಗೆ ನಿತ್ಯ ಸುಬ್ರಹ್ಮಣ್ಯ ಸೇವೆ ಮಾಡಬೇಕು. ಸೇವೆ ಸುಬ್ರಹ್ಮಣ್ಯ ಸ್ವಾಮಿ ಸೇವೆ ಮಾಡಬೇಕು. ನಿಜವಾದ ಹಾವು ಎಲ್ಲಾರು ಸಿಕ್ಕಿದ್ರೆ, ಹಾವಾಡಿಗರು ಕರ್ಕೊಂಬಂದ್ರೆ ಆ ನಿಜವಾದ ಹಾವಿಗೆ ಒಂದು ಅರ್ಧ ಲೋಟ ಹಾಲು ಕುಡಿಯಕ್ಕೆ ಕೊಡಿ. ಭಾಳ ಒಳ್ಳೆದು. ಒಂದ್ಸಲ ಕೊಟ್ಟರೆ ಸಾಕು, ಭಾಳ ಯೋಗ ಬರುತ್ತೆ. ಇಲ್ಲ ಅಂದರೆ ಯಾವ್ದಾದ್ರು ಹಾವನ್ನು ಒಡೆದು ಬಿಸಾಕಿದ್ರೆ, ಅಥವಾ ರಸ್ತೆಯಲ್ಲಿ ಹಾವು ಹೋಗುವಾಗ ಬಸ್ಸು ಕಾರನ್ನು ಹತ್ತಿಸ್ಬಿಟ್ಟಿದ್ರೆ ಅಂಥ ಹಾವನ್ನ ತಗೊಂಡು ಬಂದು ಸಂಸ್ಕಾರ ಮಾಡ್ಕೊಳ್ಳಿ. ಸರ್ಪ ಸಂಸ್ಕಾರ, ಶವ ಸಂಸ್ಕಾರ ಹೇಗೆ ಮಾಡ್ತೀವೋ ಹಾಗೆ ಸತ್ತಂಥ ಹಾವನ್ನು ತಗೊಂಡೋಗಿ ಅದನ್ನು ಸುಟ್ಟು ಅದರ ಭಸ್ಮ ತಗೊಂಡೋಗಿ ನದಿಗೆ ಬಿಟ್ಟು, ಹೇಗೆ ನಾವು ಮನುಷ್ಯನಿಗೆ ಹೇಗೆ ಮಾಡ್ತೀವಿ ಶವ ಸಂಸ್ಕಾರ, ಹಾಗೆ ಸರ್ಪ ಸಂಸ್ಕಾರ ಮಾಡಿದ್ದೇ ಆದರೆ ನಿಮ್ಮ ಮಗನಿಗೆ ಬಹಳ ವೃದ್ಧಿ ಆಗುತ್ತೆ. ವೃಷಭ ರಾಶಿ, ಮೃಗಶಿರ ನಕ್ಷತ್ರ ಇದು ಬಹಳ ವಿಶೇಷ. ಇದನ್ನು ಮಾಡಿಸಿ ಖಂಡಿತ ಒಳ್ಳೆಯದಾಗತ್ತಮ್ಮ. ಧನ್ಯವಾದಗಳು. ಹೀಗೆ ಭಾಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಆದರೂ ಕೂಡ ಕರೆಗೆ ನಾವು ಸಿಕ್ಕಿಲ್ಲ ಅಂದ್ರೆ ಜಿಗುಪ್ಸೆ ಪಡೋದು ಬೇಡ. ಪತ್ರಗಳು ಬರೆದಿದ್ದೆ, ಆದರೆ ಖಂಡಿತ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ಮತ್ತೆ ಕರೆ ಸ್ವೀಕರಿಸೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ. ನಮಸ್ತೆ. ನಮಸ್ತೆ ಗುರುಜಿ, ನಿಮ್ ಪ್ರೋಗ್ರಾಮ್ ಅಂದ್ರೆ ನನಗೆ ಬಹಳ ಇಷ್ಟ. ಬಹಳ ಸಂತೋಷ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಹುಬ್ಬಳ್ಳಿಯಿಂದ ಕರೆ ಮಾಡ್ತೇನೆ. ಹುಬ್ಬಳ್ಳಿಯಿಂದ. ಹೇಳಿ ಅಮ್ಮ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಸ್ವಲ್ಪ. ಕೇಳಿ. ಮಗಂದು ಉತ್ತರಾಭದ್ರ 2ನೇ ಪಾದ, ಮೀನರಾಶಿ. ಓಕೆ. ಅವನಿಗೆ ಮದುವೆಗೆ ಲೇಟ್ ಆಗ್ತಾ ಇದೆ, ಮತ್ತೆ ಜಾಬ್ ಮತ್ತೊಂದು ಜಾಬಿಗೆ ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಬೇಜಾರಾಗಿತ್ತು ನನಗೆ. ಇರ್ಲಿ. ಈ ಮೀನರಾಶಿಗೆ ಅಧಿಪತಿ ಗುರುಗ್ರಹ. ಗುರುನ ಚೆನ್ನಾಗಿ ಆರಾಧನೆ ಮಾಡಬೇಕು, ನಕ್ಷತ್ರ ಶಾಂತಿ ಮಾಡಬೇಕು. ಅದಕ್ಕೇನಂದ್ರೆ ಅಂಗವಿಕಲರಿಗೆ ಊಟ ಹಾಕಬೇಕು ಯಥಾಶಕ್ತಿ. ಅಂಗವಿಕಲರಿಗೆ ಊಟ ಹಾಕ್ಬಿಟ್ಟು ಆ ಊಟದಲ್ಲಿ ಊಟ ಬಡಿಸ್ಬೇಕು, ಒಂದು ಸ್ವೀಟ್ ಆದ್ರೂ ಬಡಿಸ್ಬೇಕು. ಶಾಸ್ತ್ರಕ್ಕೆ ಶುಕ್ರ ಸಿಹಿ, ಸ್ವೀಟು ಶುಕ್ರ. ಆದ್ರಿಂದ ಒಂದು ಅನ್ನ ಸಾಂಬಾರು, ಒಂದು ಸ್ವೀಟ್ ಬಡಿಸ್ಬಿಟ್ಟು ಯಥಾಶಕ್ತಿ ನಿಮ್ಗೆ ಎಷ್ಟು ಜನಕ್ಕೆ ಬಡ್ಸೋಕ್ಕಾಗುತ್ತೋ ಬಡಿಸ್ಬಿಟ್ಟು ಆ ಊಟ ಮಾಡಿದ ಎಂಜಿಲಿಯರಿಗೆ ನಮಸ್ಕಾರ ಮಾಡಿ ಆ ಎಂಜಿಲಿಯನ್ನು ತೆಗೆದಾಕ್ಬಿಟ್ಟು ವಿಸರ್ಜನೆ ಮಾಡಿ ತಕ್ಷಣ ನಿಮ್ಮ ಕುಲದೇವರ ದರ್ಶನ ಮಾಡಬೇಕು. ನಿಮ್ಮ ವಂಶದ ಗಂಡು ದೇವರು ಶ್ರೀನಿವಾಸನೋ ಸುಬ್ರಹ್ಮಣ್ಯನೋ ಯಾರೋ ಆ ದೇವರ ಪೂಜೆ ಮಾಡಿಬಿಟ್ಟು ಆಮೇಲೆ ನಿಮ್ಮ ಕುಲದೇವಿ ದರ್ಶನ ಮಾಡಿದ್ರೆ ಮದುವೆ ಮತ್ತು ಉದ್ಯೋಗದಲ್ಲಿ ಎಲ್ಲಾದರೂ ಅಭಿವೃದ್ಧಿ ಆಗತ್ತೆ. ಮೀನರಾಶಿ, ಈ ರಾಶಿಯವರಿಗೆ ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ನಮಸ್ತೆ ಗುರುಜಿ, ನನ್ನ ಹೆಸರು ಲಕ್ಷ್ಮಿ ಅಂತ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತೀರಿ? ಹೊಸಪೇಟೆಯಿಂದ ಕರೆ ಮಾಡ್ತೀನಿ. ಹೊಸಪೇಟೆಯಿಂದ. ಹೇಳಿ ಗುರುಜಿ. ನಾವು ಯಾವುದೇ ಕೆಲಸ ಮಾಡ್ಲಿ ನಮ್ದು ಯಾವುದೇ ಆಗ್ತಾ ಇಲ್ಲ ಗುರುಜಿ ನನ್ನ ಕೈಯಿಂದ. ಬಟ್ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಬೇರೆಯವ್ರನ್ನ ಕರ್ಕೊಂಡು ಬಂದ್ರೆ ಅವ್ರಿಗೂ
ಲಾಸ್ ಆಗ್ತಾ ಇದೆ. ನನ್ನಿಂದ ತುಂಬಾ ಜನಕ್ಕೆ ನಷ್ಟ ಆಗಿದೆ ಅಂತ ಅನಿಸ್ತಾ ಇದೆ ಗುರುಜಿ. ಯಾವ್ದು ಬಿಸ್ನೆಸ್ ಆಗ್ತಾ ಇಲ್ಲ ಗುರುಜಿ ನನ್ನಿಂದ. ನೀವು ಬಿಸ್ನೆಸ್ ಮಾಡ್ತೀರಾ, ನಿಮ್ಮ ಯಜಮಾನರು ಮಾಡ್ತಾರಾ? ನಾವು ಮಾಡ್ತಿದ್ವಿ ಗುರುಜಿ. ಅದು ಆಯುರ್ವೇದಿಕ್ ಅಂತೇಳಿ ಅದ್ರಲ್ಲಿ ಮಾಡ್ತಾ ಇದ್ವಿ ಗುರುಜಿ. 5 ವರ್ಷ ಅದ್ರಲ್ಲಿ ಕೆಲವು ಮೋಸ ಮಾಡ್ಬಿಟ್ರಿ ಗುರುಜಿ. ಅದಕ್ಕೆ ಯಾವ್ದು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಗುರುಜಿ. ನೋಡಿ, ನೀವು ಆಯುರ್ವೇದ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಶುಕ್ರ, ಅದರಿಂದ ನಿಮ್ಗೆ ಅದು ಬಂದಿದೆ, ಮನಸ್ಸಲ್ಲಿ ಬಂದಿದೆ, ಅದು ಅಡ್ಜಸ್ಟ್ ಆಗಿದೆ, ಮಾಡಿ ಕಳ್ಕೊಂಡಿದ್ದೀರಾ. ಆದ್ರಿಂದ ಅದೊಂದು ಶುಕ್ರನ ದಶೆ ಚೆನ್ನಾಗಿರ್ಬೇಕು ಇವಕ್ಕೆಲ್ಲ ಮಾಡಲಿಕ್ಕೆ. ನೀವು ಒಂದು ಕೆಲಸ ಮಾಡಿ, ಹೊಸಪೇಟೆ ಅಂತಿರಲ್ಲ, ಅಲ್ಲಿ ಸಂಡೂರಿಗೆ ಹೋಗ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ, ಸಂಡೂರಿನಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗಿ ನಿಮಗೆ ಯಥಾಶಕ್ತಿ ಪ್ರದಕ್ಷಿಣೆ ಮಾಡಿ, ನಿಮ್ಗೆ ಎಷ್ಟು ವಯಸ್ಸಿದೆ ಅಷ್ಟು ಪ್ರದಕ್ಷಿಣೆ ಮಾಡಿ. ಅಲ್ಲಿಂದ ಬಂದ ಮೇಲೆ ನಿಮ್ಮ ಹೊಸಪೇಟೆಯಿಂದ ಹುಲಿಗೆ ಮಾರಮ್ಮ ಅಂತಿದೆ, ಆ ದೇವಿ ದರ್ಶನ ಮಾಡಿ ಅರ್ಕೆ ಕಟ್ಕೊಂಡು ಬನ್ನಿ, ಖಂಡಿತ ಸಕ್ಸಸ್ ಆಗುತ್ತೆ. ಇದು ಮಾಡಿದ ಮೇಲೆ ನೋಡಿ ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ. ಭಾಳ ಸಂತೋಷ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಎದೆ ನೋವು ಬಂದಾಗ, ಎದೆ ಭಾರ ಅಂದಾಗ, ಮತ್ತು ಲಂಗ್ಸಲ್ಲಿ ಉಸಿರಾಟಕ್ಕಾಗೋದಿಲ್ಲ, ಏನೋ ಉಸಿರು ಕಟ್ಟಂಗೆ ಆಗೋದು ಅಂದಾಗ ಅವಾಗ ಏನು ಮಾಡಬೇಕು ಅಂತಂದರೆ, ನೋಡಿ ನಮ್ಮ ಹಸ್ತಗಳು ತೊಗೋಬೇಕು, 2 ಹಸ್ತ ತೊಗೊಂಡ್ಬಿಟ್ಟು ಈ ಅರ್ಧ ಚಂದ್ರ ಮುದ್ರೆ, ಇದಕ್ಕೆ ಅರ್ಧ ಚಂದ್ರ ಅಂತಾರೆ, ಅರ್ಧ ಚಂದ್ರ ನೋಡಿ ಹಿಂಗೆ ಇಟ್ಕೊಂಡು ಈ ಬೆರಳುಗಳಿದೆಯಲ್ಲ, ಈ ಬೆರಳನ್ನ ಈ ಹಸ್ತದ ಮೇಲೆ ಹಿಂಗೆ ಮಾಡಬೇಕು, ಈ ರೀತಿ ಕ್ಲಾಪ್ ಹತ್ಬೇಕು. ಈ ರೀತಿ ಚಪ್ಪಾಳೆ ತಟ್ಟೋದ್ರಿಂದ ಹಾರ್ಟ್ ಅಟ್ಯಾಕು ಆಗಲ್ಲ, ಹಾರ್ಟ್ ರಕ್ತ ಸಂಚಲನ ಚೆನ್ನಾಗಾಗತ್ತೆ, ಮತ್ತೆ ಶ್ವಾಸಕೋಶಗಳು ಬಹಳ ಚೆನ್ನಾಗಿ ರಿಲೀಫ್ ಆಗುತ್ತೆ. ನೋಡಿ, ಬಹಳ ರಿದಮಿಕ್ ಆಗಿ, ಬಹಳ ಸ್ಟೆಪ್ ಪ್ರಕಾರ ಈ ರೀತಿ ಚಪ್ಪಾಳೆ ತಟ್ಟಬೇಕು, ಕೈಯೆಲ್ಲ ಉರಿಬೇಕು ಹಸ್ತ. ಆಮೇಲೆ ಸ್ವಲ್ಪ ಇಲ್ಲೆಲ್ಲ ಫ್ರೀ ಆಗುತ್ತೆ. ಇದು ವಾರ್ಮ್ ಅಪ್ ಎಕ್ಸರ್ಸೈಸ್. ಆದ ತಕ್ಷಣ ಈ ರೀತಿ ಫಾಸ್ಟ್ ಚಪ್ಪಾಳೆ ತಟ್ಟಬೇಕು, ಒಂದು 10 ನಿಮಿಷ. ಆಗ ಹಾರ್ಟ್ ಅಟ್ಯಾಕಲ್ಲಿ ಬ್ಲಾಕೇಜ್ ಇದ್ರೆ, ಹಾರ್ಟಲ್ಲಿ ಬ್ಲಾಕೇಜ್ ಇದ್ರೆ, ಅರೋಟದಲ್ಲಿ ಏನಾದ್ರು ರಕ್ತ ಪಂಪ್ ಮಾಡೋ ಕರೆಕ್ಟ್ ಆಗಲಿ, ಮತ್ತೆ ಸಿಸ್ಟೋಲ್ ಡಯಸ್ಟೋಲ್ 120/80 ಬಂದ್ಬಿಡುತ್ತೆ ಎಂಥ BP ಇದ್ರು ಚಪ್ಪಾಳೆ ತಟ್ಟೋದ್ರಿಂದ. ಇನ್ನೊಂದ್ಸಲ ತೋರಿಸ್ತೀನಿ. ಅರ್ಧ ಚಂದ್ರ ಮುದ್ರೆ ಮತ್ತು ಈ ಪೋರ್ಷನ್ ಮಾತ್ರ ನೋಡಿ, ಈ ಪೋರ್ಷನ್ ಮಾತ್ರ ಇಲ್ಲಿ ಟಚ್ ಆಗಬೇಕು. ರಾಹು ಕೇತು ಮಂಗಳಕ್ಕೆ, ರಾಹು ಕೇತು ಮಂಗಳದಲ್ಲಿ ಮತ್ತೆ ಚಂದ್ರನ ಸ್ಥಾನ ಇದಿಷ್ಟು ಇಲ್ಲಿ ಹಿಂಗೆ ಟಚ್ ಮಾಡಬೇಕು. ಹಿಂಗೆ ಮಾಡೋಂಗಿಲ್ಲ, ಬರೀ ಬೆರಳುಗಳು ಈ ಜಾಗದ ತಟ್ಟಬೇಕು. ಹೀಗೆ ಒಂದು 2 ನಿಮಿಷ ಈ ರೀತಿ ಮಾಡಬೇಕು. 1 2 3 1 2 3 1 2 3 1 2 3 ಈ ಥರ ಮಾಡ್ತಾ ಇರಬೇಕು ಒಂದು 2 ನಿಮಿಷ. ಆಮೇಲೆ ಫಾಸ್ಟ್ ಮಾಡ್ಕೋಬೇಕು. 1 2 3 4 5 6 7 8 9 10 ಅಂತ ಈ ಥರ ತಟ್ತಾ ಇದ್ರೆ ಹಾರ್ಟ್ ಅಟ್ಯಾಕು ಆಗಲ್ಲ. ಹಾರ್ಟ್ ಅಟ್ಯಾಕಲ್ಲಿ ಏನೇ ದೋಷಗಳಿದ್ರು ಹೋಗುತ್ತೆ. ಲಂಗ್ಸಲ್ಲಿ ಭಾಳ ಚೆನ್ನಾಗಿ ಲಂಗ್ಸ್ಗೆ ಇದು ಎಕ್ಸಸೈಸ್ ಆಗುತ್ತೆ. ಆಗ ಡಸ್ಟ್ ಅಲರ್ಜಿ, ವೀಸಿಂಗು ಎಲ್ಲ ಹೋಗುತ್ತೆ, ಸುಸ್ತಾಗೋದಿಲ್ಲ. ಈ ರೀತಿ ಮಾಡ್ತಾ ಇರ್ಬೇಕು. ಹೀಗೆ ಈ ರೀತಿ ಮಾಡ್ತಾ ಏನಾಗುತ್ತೆ, ಕಂಪ್ಲೀಟಾಗಿ ಎಲ್ಲ ಥರ ಲಂಗ್ಸು ಹಾರ್ಟ್ಗೆ ಎಕ್ಸಸೈಸ್ ಆಗಿಬಿಡುತ್ತೆ ಬರೀ ಚಪ್ಪಾಳೆ ತಟ್ಟೋದ್ರಿಂದ. ಅದರಿಂದ ಚೆನ್ನಾಗಿ ಚಪ್ಪಾಳೆ ತಟ್ಟೋದ್ರಲ್ಲೂ ಒಂದು ನ್ಯಾಕ್ ಇದೆ. ಈ ಜಾಗದಲ್ಲಿ ರಾಹು ಕೇತು ಮಂಗಳ ಚಂದ್ರ, ಈ ಬೆರಳುಗಳ ಮಾತ್ರ ಹಾಕಬೇಕು, ಆವಾಗಲೇ ಶಬ್ದ ಬರೋದು. ಕೈಯೆಲ್ಲ ಉರಿಬೇಕು, ಬಿಸಿ ಆಗಬೇಕು, ಆಗ ಚೆನ್ನಾಗಿ ವರ್ಕ್ ಆಗಿದೆ ಅಂತ. ಹೀಗೆ ಯಾರು ಮಾಡ್ತಾರೋ ಅವ್ರಿಗೆ ಹಾರ್ಟದ ಎಂಥ ದೋಷಗಳಿದ್ರು ನಿವಾರಣೆ ಆಗುತ್ತೆ, ಲಂಗ್ಸ್ ಶ್ವಾಸಕೋಶಗಳಿದ್ರು ಕೂಡ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಹೀಗೆ ನಾಳೆ ಮತ್ತಷ್ಟು ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.